ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಮುಕ್ತ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ಶಕ್ತಿ ಫಲ. ಎ ವಸಂತಕುಮಾರ. ಬಿಇಡಿ ವಿದ್ಯಾರ್ಥಿಗಳ ಮ್ಯಾನೇಜ್ಮೆಂಟ್ ಕೋಟಾ ಹಾಸ್ಟೆಲ್ ಸೌಲಭ್ಯ ರದ್ದು ವಿರೋಧ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಎಬಿವಿಪಿ ಪ್ರತಿಭಟನೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನುದಾನ ದುರ್ಬಳಕೆ ಪ್ರಕರಣ ಸಿಬಿಐಗೆ ವಹಿಸಲು ಎನ್ ರಘುವೀರ್ ನಾಯ್ಕ್ ಒತ್ತಾಯ. ಅಭಿಮಾನಿಗಳಿಂದ ನರೇಂದ್ರ ಮೋದಿ ಪವನ್ ಕಲ್ಯಾಣ್ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ. ನೀಟ್ ಪರೀಕ್ಷೆ ಸಮರ್ಪಕ ತನಿಖೆ ನಡೆಸಿ ಮರುಪರೀಕ್ಷೆಗೆ ನಡೆಸಲು ಒತ್ತಾಯಿಸಿ ಮನವಿ. ನಾಳೆಯಿಂದ ಜೂನ್ 14ರವರೆಗೆ ಹರಿಜನವಾಡದ ಶ್ರೀ ಕಂಚು ಮಾರಮ್ಮ ದೇವಿಯ ಜಾತ್ರೆ ಮಹೋತ್ಸವ. ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5 ಲೋಕಸಭಾ ಪದವೀಧರ ಕ್ಷೇತ್ರ ಹಾಗೂ ಸುರಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯ ಸಾಧಿಸುವ ಮೂಲಕ ಬಿಜೆಪಿ ಮುಕ್ತ ಕಲ್ಯಾಣ ಕರ್ನಾಟಕವಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ನೂತನ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ಶಕ್ತಿಯ ಫಲವಾಗಿ ಕಾಂಗ್ರೆಸ್ ಜಯಬೇರಿಗೆ ಕಾರಣವಾಗಿದೆ. 371 ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಜನರು ಬೆಂಬಲಿಸಿ ಮತ ನೀಡಿದ್ದಾರೆ. 7 ಜಿಲ್ಲೆಗಳ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಒಟ್ಟಾಗಿ ಶ್ರಮಿಸಿ ಪಕ್ಷ ಗೆಲುವಿಗೆ ಕಾರಣವಾಗಿದೆ ಎಂದರು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರವಾಸ ಕೈಗೊಂಡಿತು. ಎಲ್ಲೆಡೆಯೂ ಕಾಂಗ್ರೆಸ್ ಪರ ಅಲೆ ಇತ್ತು ಎಂದರು. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಹುದಿನ ಆಯುಷ್ ಇಲ್ಲ. ಬೇರೆ ಬೇರೆ ಸೈದ್ಧಾಂತಿಕ ಭಿನ್ನತೆ ಹೊಂದಿರುವ ಪಕ್ಷಗಳು ಸೇರಿ ಮೈತ್ರಿಕೂಟದ ಸರ್ಕಾರ ರಚನೆಯಾಗಿದೆ. ಕುರ್ಚಿಗಾಗಿ ರಚಿತವಾದ ಸರ್ಕಾರ ದೇಶಕ್ಕಾಗಿ ಅಲ್ಲ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆ ಪೂರ್ವದಲ್ಲಿ 400 ಸ್ಥಾನ ಗೆಲ್ಲುವುದಾಗಿ ಘೋಷಿಸಿದ್ದು ಸುಳ್ಳಾಗಿದೆ ಎಂದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷನಾಗಿ ಮತ್ತು ಕಲ್ಯಾಣ ಕರ್ನಾಟಕದ ಉಸ್ತುವಾರಿಯಾಗಿ ಇಡೀ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಭಾಗದಲ್ಲಿ ಪ್ರವಾಸ ಮಾಡಿ ಜನರ ಒಂದು ನಾಡಿ ಬಿಡಿತವನ್ನು ಅರಿತುಕೊಂಡಿದ್ದೇನೆ. ಆಗಲೇ ನಾನು ಈ ಹಿಂದೆ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ಕಲ್ಯಾಣ ಕರ್ನಾಟಕದಲ್ಲಿ 5 ಲೋಕಸಭಾ ಸ್ಥಾನಗಳನ್ನು ನಾವು ಗೆಲ್ತೀವಿ ಎನ್ನುವಂಥ ಒಂದು ವರದಿಯನ್ನು ಮತ್ತು ಸೂಚನೆಯನ್ನು ನಾನು ನಮ್ಮ ಕೆಪಿಸಿಸಿ ಮತ್ತು ಎಐಸಿಸಿ ವರಿಷ್ಠರಿಗೆ ತಲುಪಿಸಿದ್ದೇನೆ. ಆ ಕಾರಣದಿಂದ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಫಲಿತಾಂಶ ಭಿನ್ನವಾಗಿದ್ದರೂ ಕೂಡ, ದೇಶದಲ್ಲಿ ಫಲಿತಾಂಶ ಭಿನ್ನವಾಗಿದ್ದರೂ ಕೂಡ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ನಾಯಕರ ವರ್ಚಸ್ಸು, ನಮ್ಮ ಶಾಸಕರುಗಳು, ನಮ್ಮ ಜನಪ್ರತಿನಿಧಿಗಳು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ನಮ್ಮ ಸಾಮಾನ್ಯ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಒಗ್ಗಟ್ಟಿನಿಂದ ಒಮ್ಮತದಿಂದ ಭಾಳ ಶ್ರಮವಹಿಸಿ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಲ್ಲಿ ಸಫಲರಾಗಿದ್ದಾರೆ. ಮತ್ತು ಅದರ ಜೊತೆಗೆ ನಮ್ಮ ಏನು ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತಗಳು ಮತ್ತು ನಾವು ಏನು ಆಶ್ವಾಸನೆಗಳನ್ನು ಜನತೆಗೆ ಕೊಟ್ಟಿದ್ದೀವಿ ಅವೆಲ್ಲವನ್ನು ಕೂಡ ನಾವು ಜನರಿಗೆ ಮತದಾರರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಈ ಜಯ ನಮಗೆ ಬಂದಿದೆ. ಆ ಕಾರಣದಿಂದ ನಾನು ನಮ್ಮ ಪಕ್ಷದ ಎಲ್ಲ ಶಾಸಕರುಗಳಿಗೆ, ವಿಧಾನ ಪರಿಷತ್ ಸದಸ್ಯರುಗಳಿಗೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಕೂಡ ಕೆಪಿಸಿಸಿ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷದ ಈ ಅಭೂತಪೂರ್ವ ಜಯದೊಂದಿಗೆ ನಾವು ಕಾಂಗ್ರೆಸ್ ಪಕ್ಷದಿಂದ ಕಲ್ಯಾಣ ಕರ್ನಾಟಕವನ್ನು ಬಿಜೆಪಿ ಮುಕ್ತ ಕಲ್ಯಾಣ ಕರ್ನಾಟಕವನ್ನಾಗಿ ಮಾಡಿದ್ದೇವೆ ಎನ್ನುವಂಥ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ದೇಶದಲ್ಲಿ ಅಧಿಕಾರ ಹಿಡಿಯಲಿದೆ.
ಸರಿಸುಮಾರು 12,000 ಕಿಲೋ ಪಾದಯಾತ್ರೆ ಮಾಡಿ ಜನರ ಸಂಕಷ್ಟ ಅರಿತಿರುವ ರಾಹುಲ್ ಗಾಂಧಿಯವರು ದೇಶದ ಬದಲಾವಣೆಗೆ ಸೂಕ್ತ ನಾಯಕತ್ವ ನೀಡಲಿದ್ದಾರೆ. ಪ್ರಧಾನಿಯಾಗುವ ದಿನಗಳು ಬರಲಿವೆ ಎಂದರು. ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಗ್ಯಾರಂಟಿ ಯೋಜನೆಗಳು ನಿಲ್ಲುವುದಿಲ್ಲ, ಮುಂದುವರೆಸಲಾಗುತ್ತದೆ. ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಸರ್ಕಾರ ನಿಲುವು ಅಲ್ಲ ಎಂದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಕುರಿತಂತೆ ಸರ್ಕಾರ ಎಸ್ಐಟಿ ತನಿಖೆಗೆ ವಹಿಸಿದ ಸಿಬಿಐ ತನಿಖೆಯೂ ನಡೆಯುತ್ತಿದೆ. ಸತ್ಯಾಸತ್ಯತೆ ಬಹಿರಂಗವಾಗಬೇಕಿದೆ ಎಂದರು. ಲೋಕಸಭಾ ಚುನಾವಣೆಯಲ್ಲಿ ಸೋತಿರುವ ಕ್ಷೇತ್ರಗಳಲ್ಲಿ ಸೋಲಿಗೆ ಕಾರಣ ಕಂಡುಕೊಳ್ಳಲಾಗುತ್ತಿದೆ. ಪಕ್ಷದಿಂದ ಸಮಿತಿ ರಚಿಸಿ ವರದಿ ಬಂದ ನಂತರ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ಪ್ರಬಲವಾಗಿದೆ, ಸದೃಢವಾಗಿದೆ, ನಮ್ಮ ಸಂಘಟನೆ ಬಹಳ ಕ್ರಿಯಾಶೀಲವಾಗಿದೆ ಎನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಒಂದು ಅಭೂತಪೂರ್ವವಾದ ಒಂದು ವಿಜಯಕ್ಕೆ ಮುಖ್ಯ ಕಾರಣ ಈ ಭಾಗದ ಧೀಮಂತ ನಾಯಕರು, ಈ ಭಾಗದ ಮಣ್ಣಿನ ಮಗ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾದ ನಂತರ ಈ ಭಾಗದ ಜನತೆಗೆ ಒಂದು ಹೆಮ್ಮೆಯ ವಿಷಯವಾಯಿತು. ಈ ಭಾಗದ ಹೆಮ್ಮೆಯ ಪುತ್ರರಾಗಿರುವಂಥ AICC ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಮೇಲೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ಬೆಂಬಲ, ಹೊಸ ಶಕ್ತಿ ರೂಪಿತಗೊಂಡಿತು. ಆ ಹಿನ್ನೆಲೆಯಲ್ಲಿ ಅವರ ಗೌರವಕ್ಕೆ ಧಕ್ಕೆ ಬರಬಾರ್ದು, ಅವರ ಗೌರವವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಅವರು ಮಾಡಿರುವಂಥ ಸಾಧನೆಗಳು, ರಾಜ್ಯದ ಮಂತ್ರಿಯಾಗಿ, ಕೇಂದ್ರದ ಸಚಿವರಾಗಿ, ಸಂಸದರಾಗಿ ಈ ಭಾಗಕ್ಕೆ ಕೊಟ್ಟಿರುವಂಥ ಕೊಡುಗೆ ಹಿನ್ನೆಲೆಯಲ್ಲಿ ಈ ಭಾಗದ ಮತದಾರರು, ಜನತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತು ಅವರ ಒಂದು ಗೌರವವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಭೂತಪೂರ್ವವಾದಂಥ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಕಲ್ಯಾಣ ಕರ್ನಾಟಕದ ಸಮಸ್ತ ಜನತೆಗೆ, ಮತದಾರ ಬಂಧುಗಳಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಬಯ್ಯಾಪುರ, ಜಿ ಬಸವರಾಜ ರೆಡ್ಡಿ, ಜಯಣ್ಣ, ಪಾಮಯ್ಯ ಮುರಾರಿ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ಕೆ ಅಸ್ಲಾಂ ಪಾಷಾ, ಅಮರೇಗೌಡ ಹಂಚಿನಾಳ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನಗೌಡ, ಈಶಪ್ಪ, ಡಾಕ್ಟರ್ ರಜಾಕ್ ಉಸ್ತದ್, ಪವನ್ ಪಾಟೀಲ್, ಬಸವರಾಜ ಗಾಣಿಕಲ್, ಮುರಳಿ ಯಾದವ್ ಸೇರಿದಂತೆ ಬಿಎಡ್ ಮ್ಯಾನೇಜ್ಮೆಂಟ್ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ರದ್ದುಪಡಿಸಿದೆ ಹಾಗೂ ವಿದ್ಯಾರ್ಥಿ ವೇತನ ಸಮಸ್ಯೆ ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಎಬಿವಿಪಿ ಸಂಘಟನೆ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಹಾಕಿದರು. ಬಿಇಡಿ ಪ್ರಶಿಕ್ಷಣಾರ್ಥಿಗಳಿಗೆ ನೀಡಿರುವಂತಹ ಸೌಕರ್ಯಗಳನ್ನು ಮೊಟಕುಗೊಳಿಸುವ ಕ್ರಮ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿ ವೇತನ ನೀಡದ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿ ವೇತನ ನೀಡದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಭಾರತ್ ಮಾತಾ ಕೀ ಬೇಕೇ ಬೇಕು, ಬೇಕೇ ಬೇಕು.
ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಡಿ ಪ್ರವೇಶ ಪಡೆದಿರುವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವನ್ನು ರದ್ದು ಮಾಡಿತು ಹಾಗೂ ಎಸ್ಎಸ್ಪಿ ವಿದ್ಯಾರ್ಥಿ ವೇತನವನ್ನು ರದ್ದು ಮಾಡಬೇಕೆಂದು ಆದೇಶ ಹೊರಡಿಸಿದ್ದಕ್ಕೆ ಕಿಡಿಕಾರಿದರು. ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆಯಾಗಿದ್ದು, ಅಲ್ಲದೆ ಹಲವಾರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಬೇಕಾದ ಪ್ರಸಂಗ ಒದಗಿ ಬಂದಿದೆ. ಈ ಬಗ್ಗೆ ಸರ್ಕಾರ ಕೂಡಲೇ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗಬೇಕೆಂದು ಆಗ್ರಹಿಸಿದರು. ಈಗ ಇಡೀ ರಾಜ್ಯಾದ್ಯಂತ BEd ಏನು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಅದಾರಲ್ರಿ, ಏನು ಪೇಮೆಂಟ್ ತೊಗೊಂಡು ಸೀಟ್ ಅಡ್ಮಿಷನ್ ಮಾಡಿದಾರಲ್ರಿ. ಈಗ ರೀಸೆಂಟಾಗಿ ಹೋದ ವಾರ ಒಂದು ಹಾಸ್ಟೆಲ್ ಇದೆ, ಗದ್ವಾಲ್ ರೋಡಿಗೆ ಒಂದು ಹಾಸ್ಟೆಲ್ ಅದ. ಆ ಹಾಸ್ಟೆಲಲ್ಲಿ ವಿದ್ಯಾರ್ಥಿನಿಯರು ಹೊರಗೆ ಹಾಕಿದ್ರು. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ದವ್ರಿಗೆ ಹಾಸ್ಟೆಲ್ ಇಲ್ಲ ಅಂತೇಳಿ ಹೊರಗೆ ಹಾಕಿದ್ರು. ನಾವು ಅಲ್ಲಿ ಹೋಗಿ ಅಲ್ಲಿ ತಾಲೂಕು ಆಫೀಸರ್ಗೆ ಮತ್ತು ಅಲ್ಲಿ ವಾರ್ಡನ್ ಕನ್ವಿನ್ಸ್ ಮಾಡಿ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಮಾಡ್ತೀವಿ. ಈಗ ಅವ್ರು ಮುಂದೊಂದು ದಿನ 1 ವಾರ 15 ದಿನ ನಿಂತ್ಕೊಳ್ಳೋಕ್ಕಾಗಲ್ಲ, ಅವ್ರು ಹೊರಗೆ ಹಾಕ್ತಾರೆ. ಇವಾಗ ಸಡನ್ಲಿ ಹೊರಗೆ ಹಾಕಿದ್ರೆ ವಿದ್ಯಾರ್ಥಿ ಮೇಲೆ ಹೋಗ್ಬೇಕು. ಆಮೇಲೆ ಇನ್ನೊಂದು ವಿದ್ಯಾರ್ಥಿ ವೇತನ ಲಾಸ್ಟ್ ಇಯರ್ ಒಂದು ಅರ್ಧ ಜನಕ್ಕೆ ಅಷ್ಟೇ ಬಂದದೆ. ಈಗೇನು ಸೆಕೆಂಡ್ ಇಯರ್ ಓದ್ತಿದ್ದಾರೆ ಅವ್ರಿಗೆ ಅಷ್ಟೇ ಅರ್ಧ ಬಂದಿಲ್ಲ. ಕೇಳಕ್ಕೆ ಹೋದ ತಕ್ಷಣ ನಿಮ್ಮದು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಹೇಳ್ತಾರೆ. ಆಮೇಲೆ ಈ ವರ್ಷದೇನು ಅಡ್ಮಿಷನ್ ಮಾಡಿದಾರಲ್ರಿ, ಅವರು ಅದೇ ಥರ ಹೇಳ್ತಿದ್ದಾರೆ, ಅಡ್ಮಿಷನ್ ಸ್ಕಾಲರ್ಶಿಪ್ ಬರ್ತಿಲ್ಲ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಗರ ಸಂಘಟನಾ ಕಾರ್ಯದರ್ಶಿ ಪಾಂಡು ಸರೋಜ, ಮೋರೆ, ಭೀಮೇಶ್ ಸಾಗರ್, ಶಾಂತಕುಮಾರಿ, ಪರಮರೆಡ್ಡಿ, ಬರಮರೆಡ್ಡಿ, ಅನ್ನಪೂರ್ಣ, ಮುತ್ತಮ್ಮ, ಶ್ರೀದೇವಿ, ರೇಣುಕಾ, ಗಿರಿಜಾ ಸೇರಿದಂತೆ ನೂರಾರು ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ 187 ಕೋಟಿ ಅಕ್ರಮ ವ್ಯವಹಾರವನ್ನು ಸಿಬಿಐ ತನಿಖೆಗೆ ಒಳಪಡಿಸಿ ಭಾಗಿಯಾಗಿರುವ ಸಚಿವರು, ನಿಗಮದ ಅಧ್ಯಕ್ಷರು ಸೇರಿದಂತೆ ಅಧಿಕಾರಿಗಳ ವಿರುದ್ಧ ಸಮಗ್ರ ತನಿಖೆ ನಡೆಸಬೇಕೆಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎಲ್ ರಘುವೀರ ನಾಯಕ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಾಲ್ಮೀಕಿ ನಿಗಮದಲ್ಲಿ ನಿರಂತರ ಅವ್ಯವಹಾರಗಳು ನಡೆಯುತ್ತಲೇ ಬಂದು ಅಪಖ್ಯಾತಿಗೆ ಗುರಿಯಾಗಿದೆ. ಪ್ರತಿ ಆರ್ಥಿಕ ವರ್ಷಕ್ಕೆ ಬಿಡುಗಡೆಯಾದ ಅನುದಾನ ಪೂರ್ಣ ಪ್ರಮಾಣದಲ್ಲಿ ಸದ್ಬಳಕೆ ಮಾಡಿಕೊಳ್ಳದೆ ನಿಗಮದ ಬ್ಯಾಂಕ್ನಲ್ಲಿಟ್ಟು ವ್ಯವಹರಿಸಲು ಕಾರಣವಾಗಿದೆ. ಯಾವ ಆರ್ಥಿಕ ವರ್ಷ ಹಣ ಎಂಬುದು ತನಿಖೆಯಿಂದ ಪತ್ತೆಯಾಗಬೇಕಿದೆ. ಸರ್ಕಾರ ತಾನೇ ರಚಿಸಿರುವ ಎಸ್ಐಟಿಯಿಂದ ಸಚಿವರು, ಶಾಸಕರು ವಿರುದ್ಧ ಕ್ರಮ ಕೈಗೊಳ್ಳಲು ಆಗುವುದಿಲ್ಲ. ಇಷ್ಟೊಂದು ದೊಡ್ಡ ಮಟ್ಟ ಅನುದಾನ ಬೇರೆ ಖಾತೆಗಳಿಗೆ ವರ್ಗಾಯಿಸಿರುವ ಕುರಿತು ಮುಖ್ಯಮಂತ್ರಿಗಳು ನಿಗಮದ ಅಧ್ಯಕ್ಷರಿಗೆ ಗೊತ್ತಿಲ್ಲದೆ ನಡೆಯಲು ಸಾಧ್ಯವಿಲ್ಲ. ಎಸ್ಟಿ ಸಮುದಾಯ ಸಚಿವರು, ಶಾಸಕರುಗಳೇ ಅಕ್ರಮದ ಆರೋಪ ಎದುರಿಸುತ್ತಿರುವುದು ನೋವಿನ ಸಂಗತಿ. ಸಮುದಾಯ ಅಭಿವೃದ್ಧಿಗೆ ಬಳಕೆ ಬದ್ಧತೆ ತೋರಬೇಕಿದ್ದ ಸಮುದಾಯ ಶಾಸಕರುಗಳೇ ಭಾಗಿಯಾಗಿರುವ ಆರೋಪ ಎದುರಿಸುವಂತಾಗಿದೆ. ಸಿಬಿಐ ತನಿಖೆಗೆ ಒತ್ತಾಯಿಸಿ ರಾಜ್ಯ ಮಟ್ಟದಲ್ಲಿ ಹೋರಾಟ ರೂಪಿಸುವ ಕುರಿತಂತೆ ಸಮುದಾಯ ಸ್ವಾಮೀಜಿಗಳು ಸೇರಿದಂತೆ ಮುಖಂಡರುಗಳೊಂದಿಗೆ ಚರ್ಚಿಸಲಾಗುತ್ತದೆ. ನಂತರ ಹೋರಾಟ ರೂಪಿಸಲಾಗುತ್ತದೆ. ಸರ್ಕಾರವೇ ಸಿಬಿಐ ತನಿಖೆಗೆ ವಾಯಿಸುವ ಮೂಲಕ ಸಮುದಾಯ ಅಭಿವೃದ್ಧಿಗೆ ಬಳಕೆಯಾಗಬೇಕಿದ್ದ ಹಣವನ್ನು ದುರ್ಬಳಕೆ ಮಾಡಲು ಕಾರಣವಾಗಿರುವ ಜನಪ್ರತಿನಿಧಿಗಳು, ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದರು. ಜಿಲ್ಲಾ ವ್ಯವಸ್ಥಾಪಕರು ಸಹ ಹಗರಣದಲ್ಲಿ ಭಾಗಿಯಾಗಿ ಸಾಕಷ್ಟು ಜನ ಸಸ್ಪೆಂಡ್ ಆಗಿದ್ದಾರೆ. ಕೆಲವರು ಇವತ್ತಿಗೂ ಪೆನ್ಷನ್ ಫಿಕ್ಸ್ ಆಗಿಲ್ಲ. ಏನಾಗ್ತಾ ಇದೆ, ಪ್ರತಿ ಸಲ ಹಗರಣಗಳ ಮೂಲಕ ಅಪಖ್ಯಾತಿ ಗುರಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅನ್ಯಾಯ ಪಾಲಾಗ್ತಾ ಇದೆ. ಒಂದು ಬಹುದೊಡ್ಡ ದುರ್ದೈವದ ಸಂಗತಿ ಏನಂದ್ರೆ, ಈ ಒಂದು ಹಗರಣದಲ್ಲಿ ನಮ್ಮೂರೇ ಆಗಿರೋದು ಬಹಳ ನೋವಿನ ಸಂಗತಿ. ಯಾಕಂತಂದ್ರೆ ಎಲ್ಲೋ ಒಂದು ಕಡೆ ಸರ್ಕಾರಗಳು ಏನ್ ಮಾಡ್ತಾವ, ಆ ಸಮುದಾಯದ ಮಿನಿಸ್ಟರ್ನ ಆ ಸಮುದಾಯದವ್ರನ್ನೇ ಹಾಕಿದ್ರೆ ಸಮುದಾಯ ಎಲ್ಲೋ ಒಂದು ಕಡೆ ಡೆವಲಪ್ ಆಗುತ್ತೆ ಅಂತ ಹೇಳಿ ಎಲ್ಲೋ ಒಂದು ಆಶಾಭಾವನೆ ಇರ್ತದೆ. ಆದ್ರೆ ಇಂಥ ಒಂದು ಹಗರಣದಲ್ಲಿ ಭಾಗಿಯಾಗಿರೋದು ಅತ್ಯಂತ ನೋವಿನ ಸಂಗತಿ. ಆಮೇಲೆ ಈ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಯಾರೇ ತಿಂದರೂ ಸಹ ತಪ್ಪವರು, ಯಾರೇ ಆಗಿರಲಿ, ನಮ್ಮೂರಾಗಿರಲಿ ಬೇರೆಯವರಾಗಿರಲಿ, ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂತಂದ್ರೆ ಇದೇನಾಗುತ್ತೆ, ಹಿಂದೆ ಸಹ ಕೆಲವು ಪ್ರೆಸ್ಮೆಂಟ್ಗಳಲ್ಲಿ ಏನಿದ್ವಿ, ವಾಲ್ಮೀಕಿ ನಿಗಮದ ಏನು ಪ್ರತಿ ಜಿಲ್ಲಾವಾರು ಹಂಚಿಕೆ ಏನಾಗುತ್ತೆ,
ವರ್ಷಕ್ಕೆ 600 ರಿಂದ 700 ಕೋಟಿ ರೂಪಾಯಿ ಹಣ ಮೀಸಲಿಡ್ತಾರೆ. ಸಾಕಷ್ಟು ಯೋಜನೆಗಳಿದ್ದಾವೆ. ಸ್ವಯಂ ಉದ್ಯೋಗಕ್ಕಾಗಿ ಕಿರು ಸಾಲ, ಗುಂಪು ಸಾಲ, ಮೈಕ್ರೋ ಕ್ರೆಡಿಟ್ ಅಂತ ಸಾಲ ಕೊಡ್ತಾರೆ. ಗಂಗಾ ಕಲ್ಯಾಣ ಇದೆ, ಭೂಡೆತನ ಯೋಜನೆ ಇದೆ, NPS ಸ್ಕೀಮ್ಗಳು. ಇವೆಲ್ಲ ಸ್ಕೀಮ್ಗಳು ಇಂದ ಸಾಕಷ್ಟು ಚೆನ್ನಾಗಿ ನಡೀತಾ ಇದ್ವು. ಆದ್ರೆ ಏನಾಗ್ತಾ ಇತ್ತು, ಯಾವಾಗಲೂ ಭೂ ಒಡೆತನ ಯೋಜನೆಯಿಂದ ಹಗರಣಗಳಾಗ್ತಾ ಇತ್ತು. ಯಾಕಂತಂದ್ರೆ ಬರಡು ಭೂಮಿಯನ್ನು ತೋರಿಸಿ ಅತಿ ಹೆಚ್ಚಿನ ರೇಟಿಗೆ ಮಾರಿ ಅದು ಹಗರಣ ಒಂದು ಆಗ್ತಾ ಇತ್ತು. ಎರಡನೇದಾಗಿ ಏನಾಗ್ತಾ ಇತ್ತು ಅಂತಂದ್ರೆ ಇದ್ರ ನೇಮಕಾತಿ ಏನು ಫಲಾನುಭವಿಗಳ ಆಯ್ಕೆ ಒಂದು ಮಾಡ್ತಕ್ಕಂಥ ಏನು ಪ್ರಕ್ರಿಯೆ ಏನಿದೆ ಅದು ಬಹಳ ವರಿಷ್ಠ ಪ್ರಕ್ರಿಯೆ. ಯಾಕಂತಂದ್ರೆ ಆಯಾ ಕ್ಷೇತ್ರದ MLAಗಳಿಗೆ ಆಯ್ಕೆ ಮಾಡುವ ಒಂದು ವಿಧಾನ ಇದೆ. ಅದನ್ನು ನಾವು ರದ್ದುಪಡಿಸಿ ಆಯಾ ಜಿಲ್ಲಾಧಿಕಾರಿಗಳಿಗೆ ಕೊಡಲಿ ಅಂತ ನಾವು ಲಾಸ್ಟ್ ಟೈಮ್ ಒತ್ತಾಯ ಮಾಡಿದ್ವಿ. ಯಾಕಂತಂದ್ರೆ ಏನಾಗ್ತಾ ಇದೆ, ನಿಗದಿತ ಪ್ರಮಾಣದಲ್ಲಿ ಗುರಿ ಸಾಧನೆ ಆಗ್ತಾ ಇಲ್ಲ. ಕೇಂದ್ರದಲ್ಲಿ ಏನ್ ಮಾಡ್ತಾರೆ, ರಾಜ್ಯದ ಸರ್ಕಾರ ಏನ್ ಮಾಡ್ತದೆ, 80-20%, ಅಂದ್ರೆ 80%. ಈ ಸಂದರ್ಭದಲ್ಲಿ ರಮೇಶ್ ನಾಯಕ್, ರಾಮಕೃಷ್ಣ ನಾಯಕ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಶ್ರೀ 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 ಮಹಾಮಾತೆ ಕಂಚು ಮಾರಿಯಮ್ಮ ದೇವಿ 286ನೇ ಜಾತ್ರಾ ಮಹೋತ್ಸವ ದಿನಾಂಕ 11/6/2024 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ದಿನಾಂಕ 12/6/2024 ಬುಧವಾರ ಕುಂಭಮೇಳ ಬೆಳಿಗ್ಗೆ 7 ಗಂಟೆಯಿಂದ. ದಿನಾಂಕ 13/6/2024 ಗುರುವಾರ ರಥೋತ್ಸವ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ದಿನಾಂಕ 14/6/2024 ಶುಕ್ರವಾರ ಉಚ್ಚಯ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ಸಕಲ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ. ಹಾರ್ದಿಕ ಸ್ವಾಗತ ಕೋರುವವರು ಸನ್ಮಾನ್ಯ ಶ್ರೀ NS ಬೋಸರಾಜು, ಸಚಿವರು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರೀಮತಿ ನರಸಿಂಹರು ಮಾಡಗಿರಿ, ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ನಗರಸಭೆ ಸದಸ್ಯರು, ವಾರ್ಡ್ ನಂಬರ್ 20 ರಾಯಚೂರು. ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಹಾಗೂ ಜನಸೇನಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಪವನ್ ಕಲ್ಯಾಣ್ ಇವರಿಗೆ ಶುಭ ಕೋರಿ ಅಭಿಮಾನಿಗಳು ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಿ ಶುಭ ಕೋರಿದರು. ನಗರದ ವಾರ್ಡ್ 14ರಲ್ಲಿ ಅಭಿಮಾನಿಗಳು ದೇಶ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಪರ ಘೋಷಣೆಗಳನ್ನು ಹಾಕಿ ಹಾಲಿನ ಅಭಿಷೇಕ ನಡೆಸಿದರು. ఫులికండి అన్నికి పడిన ఫూల్ అట్లే పవన్ కళ్యాణ్కి बटन चाल చేసిండా వీడియో రికార్డ్ हमारा अध्यक्ष से स्पीच ले ले तेज स्पीच करना बे रक्त पड़ ಮಂಗಳಾರಪೇಟೆ ಕಡೆಯಿಂದ ಉಮೇಶ್ ಮತ್ತು ಸಂಗಡಿಗರಿಂದ ನಾವು ಮತ್ತು ಪವನ್ ಕಲ್ಯಾಣ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಮೋದಿಯ ಸಪೋರ್ಟ್ ಆಗಿ ನಿಂತ್ಕೊಂಡು ಅವರಿಗೆ ಭುಜಕ್ಕೆ ಭುಜ ಥರ ಸಹಾಯ ಮಾಡ್ತಾ ಮುಂದೆ ಇದೇ ಥರ ಸರ್ಕಾರವನ್ನು ನಡೆಸ್ತಾ ಮತ್ತು ಮೋದಿಗೆ ಪ್ರತಿಯೊಂದು ದೇಶದ ಪ್ರತಿಯೊಂದು ಜನರಿಗೆ ಅಭಿನಂದನೆ ಹೇಳ್ತಾ ನಾವು ಅವರ ಸಂತೋಷದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಅನ್ನೋ ಥರ ಒಂದು ಅಭಿಷೇಕವನ್ನು ವ್ಯಕ್ತಪಡಿಸಿ ಉಮೇಶ್ ಅವರು ಹಾಲಿನ ಅಭಿಷೇಕವನ್ನು ವ್ಯಕ್ತಪಡಿಸಿ ಹಾಲಿನ ಅಭಿಷೇಕದಿಂದ ಅವರಿಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಕ್ಕೆ ಧನ್ಯವಾದಗಳು ತಿಳಿಸ್ತಾ ಇಡೀ ಭಾರತ ದೇಶದ ಎಲ್ಲ ಜನರಿಗೂ ಮತ್ತು ನಮ್ಮ ರಾಯಚೂರು ಜನರಿಗೆ ಮೂರನೇ ಬಾರಿ ಮೋದಿ ಹ್ಯಾಟ್ರಿಕ್ ಆಗಿ ಬಂದಿದ್ದಾನೆ. ಆದ ಕಾರಣದಿಂದ ನಮ್ಮ ಪವನ್ ಕಲ್ಯಾಣ್ ಜನಸೇನೆಯಿಂದ ನಾವು ಮೋದಿಗೆ ಸಪೋರ್ಟ್ ಮಾಡಿ ಜನಸೇನೆಯಿಂದ ಪವನ್ ಕಲ್ಯಾಣ್ಗೆ ನಾವು ಹಾಲಿನ ಅಭಿಷೇಕ ಮಾಡಿ ಸ್ವೀಟ್ ಹಂಚಲಾಗಿದೆ. ಮಂಗಳೂರುಪೇಟೆ ಎಲ್ಲ ನವ ಯುವಕರಿಂದ ಜೈ ಹಿಂದ್ ಜೈ ಕರ್ನಾಟಕ.
ಈ ಸಂದರ್ಭದಲ್ಲಿ ಅಭಿಮಾನಿ ಸಂಘದ ಆರ್ ಉಮೇಶ, ಬಾಬು ಕಿರಾಣಿ, ಮಂಜುನಾಥ, ಮಹಾದೇವ, ರಂಗನಾಥ, ಮಂಜುನಾಥ, ರಾಜು, ಶಶಿಕಾಂತ, ನರಸಿಂಹಲು, ಬಾಲರಾಜ, ಚಾಂದ್, ಬಾಲು ಸೇರಿದಂತೆ ಅನೇಕರಿದ್ದರು. ನೀಟ್ ಪರೀಕ್ಷೆ ಹಗರಣವನ್ನು ತನಿಖೆ ನಡೆಸಬೇಕು, ಪರೀಕ್ಷೆಯ ಮರುನಿರ್ವಹಣೆಯನ್ನು ಕೈಗೊಳ್ಳಬೇಕು ಎಂದು ಅಖಿಲ ಭಾರತ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನೀಟ್ ಹಗರಣ ಮತ್ತು ಇತರ ಕೋಚಿಂಗ್ ಮಾಫಿಯಾ ಆಧಾರಿತ ಪ್ರವೇಶ ಪರೀಕ್ಷೆಗಳನ್ನು ನಿಲ್ಲಿಸಬೇಕು. ನೀಟ್ನಂತಹ ಪರೀಕ್ಷೆಗಳು ವಿದ್ಯಾರ್ಥಿಗಳ ಭವಿಷ್ಯದ ಹಾಳಾಗುತ್ತದೆ. ಪರೀಕ್ಷೆಗೆ 1,00,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು. 67 ವಿದ್ಯಾರ್ಥಿಗಳು ಪೂರ್ಣ ಅಂಕಗಳನ್ನು ಗಳಿಸುವ ಮೂಲಕ ಉನ್ನತ ಶ್ರೇಯಾಂಕ ಪಡೆದಿದ್ದಾರೆ. 720, 62, 69ರ ಶ್ರೇಯಾಂಕಗಳು ಹರಿಯಾಣದ ಅದೇ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೆದಿದ್ದರು. ಅಲ್ಲದೆ ಗ್ರೇಸ್ ಅಂಕಗಳಂತಹ ಹಲವಾರು ಇತರೆ ಸಮಸ್ಯೆಗಳಿವೆ. ಇದರೊಂದಿಗೆ ಅನೇಕ ವಿದ್ಯಾರ್ಥಿಗಳು 718, 719 ಅಂಕಗಳನ್ನು ಪಡೆದಿದ್ದಾರೆ ಎಂದರು. ಪ್ರವೇಶ ಕೋಚಿಂಗ್ ಮಾಫಿಯಾಗಳಿಗೆ ಭಾರಿ ಲಾಭವನ್ನು ಸುಲಭಗೊಳಿಸಲು ಶಿಕ್ಷಣ ವ್ಯವಸ್ಥೆಯ ವಾಣಿಜ್ಯೀಕರಣ ಮತ್ತು ಪ್ರವೇಶ ಪರೀಕ್ಷೆಗಳ ಕೇಂದ್ರೀಕರಣದಂತಹ ವಿವಿಧ ಕಾರಣಗಳಿಂದಾಗಿ ಅನೇಕ ವಿದ್ಯಾರ್ಥಿಗಳು ನೀಟ್ ಅನ್ನು ತೀವ್ರವಾಗಿ ವಿರೋಧಿಸಿದರು. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟುಗಳ ಕೊರತೆ ಮತ್ತು ಕೋಚಿಂಗ್ನ ಅಲಭ್ಯತೆ ಮತ್ತು ಕೈಗೆಟುಕದ ದಲಿತ ಮತ್ತು ಬಡ ಮಧ್ಯಮ ತರಗತಿಯ ತುಳಿತಕ್ಕೊಳಗಾದ ವರ್ಗಗಳ ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಎನ್ಇಪಿ ಅನುಷ್ಠಾನದೊಂದಿಗೆ ಫ್ಯಾಸಿಸ್ಟ್ ಆಡಳಿತವು ಸಿಯುಇಟಿ ಅನುಷ್ಠಾನಗೊಳಿಸುವ ಮೂಲಕ ಶಿಕ್ಷಣವನ್ನು ವಾಣಿಜ್ಯೀಕರಣಗೊಳಿಸುವ ಮತ್ತು ಕೇಂದ್ರೀಕರಿಸುವ ಈ ಪ್ರಕ್ರಿಯೆಯನ್ನು ಸ್ಥಿರಗೊಳಿಸಿದ. ನೀಟ್ ಪರೀಕ್ಷೆಯನ್ನು ಮರು ನಡೆಸುವಂತೆ ಮತ್ತು ಹಗರಣದ ಬಗ್ಗೆ ಸೂಕ್ತ ತನಿಖೆಗೆ ಒತ್ತಾಯಿಸಿದರು. ಮತ್ತು ಇತರ ಕೋಚಿಂಗ್ ಮಾಫಿಯಾ ಆಧಾರಿತ ಪ್ರವೇಶ ಪರೀಕ್ಷೆಯನ್ನು ನಿಲ್ಲಿಸಬೇಕು. ನೀಟ್ನಂತಹ ಪರೀಕ್ಷೆಗಳು ಅನೇಕ ವಿದ್ಯಾರ್ಥಿಗಳ ಜೀವವನ್ನು ತೆಗೆದುಕೊಂಡ ಕುಖ್ಯಾತ ಇತಿಹಾಸವನ್ನು ಹೊಂದಿದೆ. ಈಗ ಮತ್ತೊಮ್ಮೆ ನೀಟ್ಗೆ ಸಂಬಂಧಿಸಿದ ಹಗರಣವನ್ನು ನಾವು ನೋಡುತ್ತಿದ್ದೇವೆ. 2024ರ ನೀಟ್ನಲ್ಲಿ 20 ಲಕ್ಷಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು. 67 ವಿದ್ಯಾರ್ಥಿಗಳು ಪೂರ್ಣ ಅಂಕಗಳನ್ನು ಗಳಿಸುವ ಮೂಲಕ ಏರ್ 1 ಅಂದರೆ ಆಲ್ ಇಂಡಿಯಾ ರ್ಯಾಂಕ್ 1 ಅಂದರೆ 720ಕ್ಕೆ 720 ಅಂಕಗಳನ್ನು ಪಡೆದು ಹರಿಯಾಣದ ಒಂದೇ ಕೇಂದ್ರದಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದಿದ್ದಾರೆ. ಅಲ್ಲದೆ ಗ್ರೇಸ್ ಮಾರ್ಕ್ಸ್ ಅಂತಹ ಹಲವಾರು ಇತರ ಸಮಸ್ಯೆಗಳಿವೆ. ಇದರೊಂದಿಗೆ ಅನೇಕ ವಿದ್ಯಾರ್ಥಿಗಳು 720ಕ್ಕೆ 718, 719ರಂತೆ ಅಂಕಗಳನ್ನು ಪಡೆದಿದ್ದಾರೆ. ಶಿಕ್ಷಣವನ್ನು ವ್ಯಾಪಾರೀಕರಣಗೊಳಿಸುವ ಮೂಲಕ ಸಾಮಾನ್ಯ ಜನರ ರಕ್ತ ಹೀರುವ ಉದ್ದೇಶದಿಂದ ನೀಟ್ ಮತ್ತು ಇತರ ಎಲ್ಲ ಪ್ರವೇಶ ಪರೀಕ್ಷೆಗಳನ್ನು ರದ್ದುಗೊಳಿಸಬೇಕೆಂದು ನಾವು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ಅಜಿತ್ ಜಾಗೀರದಾರ, ಜಿಲ್ಲಾ ಕಾರ್ಯದರ್ಶಿ ನಿರಂಜನ, ಸಂಘಟನೆ ಮುಖಂಡ ಸೇರಿದಂತೆ ಅನೇಕರು ಇದ್ದರು. ನಗರದ ಹರಿಜನವಾಡದ ಬಡಾವಣೆಯ ಶ್ರೀ ಮಹಾಮಾತೆ ಕಂಚುಮಾರಿಮ್ಮ ದೇವಿಯ 286ನೇ ವರ್ಷದ ಜಾತ್ರೆ ಮಹೋತ್ಸವವು ಜೂನ್ 11ರಿಂದ 14ರವರೆಗೆ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಯನ್ನು ಅದ್ದೂರಿಯಾಗಿ ಆಚರಿಸಲು ಈಗಾಗಲೇ ಜಾತ್ರೆ ಸಮಿತಿಯವರು ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜಾತ್ರೆ ನಿಮಿತ್ತ ದೇವಸ್ಥಾನಗಳು ಹಾಗೂ ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿ ಜಾತ್ರೆಗೆ ಆಗಮಿಸುವ ಜನರ ಮನ ಸೆಳೆಯುವಂತೆ ಮಾಡಿದೆ. ಜೂನ್ 11ರ ಮಂಗಳವಾರದಂದು ಸಂಜೆ 6 ಗಂಟೆಗೆ ದೇವಿಯ ತೊಟ್ಟಿಲು ಮಹೋತ್ಸವವು ಶ್ರೀ ಕಂಚುಮಾರಿಮ್ಮ ದೇವಸ್ಥಾನದಿಂದ ಆರಂಭಗೊಂಡು ನಗರದ ವಿವಿಧ ವೃತ್ತಗಳಲ್ಲಿ ಸಂಚರಿಸಿ ಪುನಃ ದೇವಸ್ಥಾನಕ್ಕೆ ಬಂದು ತಲುಪಲಿದೆ. ಜೂನ್ 12ರ ಬುಧವಾರದಂದು ಬೆಳಗ್ಗೆ 8 ಗಂಟೆಯಿಂದಲೇ ಕುಂಭಮೇಳ ನಡೆಯಲಿದೆ. ಜೂನ್ 13ರ ಗುರುವಾರದಂದು ಸಂಜೆ 6 ಗಂಟೆಗೆ ದೇವಿಯ ಮಹಾರಥೋತ್ಸವ ಜರುಗಲಿದೆ. ಜೂನ್ 14ರ ಶುಕ್ರವಾರದಂದು ಸಂಜೆ 6 ಗಂಟೆಗೆ ಉಚ್ಚಾಯ ಕಾರ್ಯಕ್ರಮ ಜರುಗಲಿದೆ. ಬಡಾವಣೆಯಲ್ಲಿ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಸ್ವಚ್ಛತೆ, ಕಸ ವಿಲೇವಾರಿ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಹೆಚ್ಚಿನ ಪೌರ ಕಾರ್ಮಿಕರನ್ನು ಬಿಡಬೇಕೆಂದು ಮನವಿ ಸಲ್ಲಿಸಲಾಗಿದೆ. ಅಲ್ಲದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ನಾಳೆಯಿಂದ ಪ್ರಾರಂಭವಾಗಲಿರುವ ಜಾತ್ರೆ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಜಾತ್ರೆ ಸಮಿತಿಯವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಮುಕ್ತ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ಶಕ್ತಿ ಫಲ, ಎ ವಸಂತಕುಮಾರ.
ಬಿಇಡಿ ವಿದ್ಯಾರ್ಥಿಗಳ ಮ್ಯಾನೇಜ್ಮೆಂಟ್ ಕೋಟಾ ಹಾಸ್ಟೆಲ್ ಸೌಲಭ್ಯ ರದ್ದು ವಿರೋಧ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಎಬಿವಿಪಿ ಪ್ರತಿಭಟನೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನುದಾನ ದುರ್ಬಳಕೆ ಪ್ರಕರಣ ಸಿಬಿಐಗೆ ವಹಿಸಲು ಎನ್ ರಘುವೀರ್ ನಾಯ್ಕ್ ಒತ್ತಾಯ. ಅಭಿಮಾನಿಗಳಿಂದ ನರೇಂದ್ರ ಮೋದಿ ಪವನ್ ಕಲ್ಯಾಣ್ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ. ನೀಟ್ ಪರೀಕ್ಷೆ ಸಮರ್ಪಕ ತನಿಖೆ ನಡೆಸಿ ಮರುಪರೀಕ್ಷೆಗೆ ನಡೆಸಲು ಒತ್ತಾಯಿಸಿ ಮನವಿ. ನಾಳೆಯಿಂದ ಜೂನ್ 14ರವರೆಗೆ ಹರಿಜನವಾಡದ ಶ್ರೀ ಕಂಚು ಮಾರಮ್ಮ ದೇವಿಯ ಜಾತ್ರೆ ಮಹೋತ್ಸವ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ.